ಹಾಯ್ ಎಲ್ರಿಗೂ. ಇವತ್ತು ಸಾಬೂದಾನ ಮಿಕ್ಸ್ಚರ್ ಹೇಗೆ ಮಾಡೋದಂತ ನೋಡೋಣ. ಈ ಥರ ದಪ್ಪಗೆ ಇರೋ ಸಬ್ಬಕ್ಕಿನೇ ಇಸ್ಕೊಳ್ಳಿ ನೀವು. 2-3 ಥರ ಇರುತ್ತೆ. ಅದು ಬೇಡ, ಇದು ಬೇಡ, ಇದು ಪಾಯಸಕ್ಕೆ ಹಾಕೋದು. ಇದು ಬೇಡ, ಇದಕ್ಕಿಂತ ಸಣ್ಣಗೆ ಬರುತ್ತೆ, ಅದು ಬೇಡ. ದಪ್ಪಗಿರೋದೇ ಇಸ್ಕೊಂಡು ಕಲ್ಸಕ್ರೆ ಥರ ಇರುತ್ತೆ ಅದು. ಇವಾಗ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಸ್ವಲ್ಪ ಈ ಥರ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಇದು ಹಾಕಿದ ತಕ್ಷಣ ಈ ಥರ ಅರಳುತ್ತೆ. ಅರಳಿದೆ ಅಂದ್ಬಿಟ್ಟು ತೆಗಿಬೇಡಿ ನೀವು. ಇನ್ನು ಸ್ವಲ್ಪ ಹೊತ್ತು ಆಯಿಲಲ್ಲೇ ಇರಲಿ. ಆ ಸೌಂಡ್ ಎಲ್ಲ ನಿಂತೋಗುತ್ತೆ, ಆವಾಗ ತೆಗೀರಿ. ಒಂದೊಂದು ಸ್ಟೆಪ್ ಈ ಥರ ಹಾಕ್ಕೊಂಡು ತೆಗೀರಿ. ಇವಾಗ ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜನೂ ಅಷ್ಟೇ ಹಾಕ್ಕೊಳ್ಳಿ ಇದರಲ್ಲೇ. ಕೆಂಪುಗೆ ಇದನ್ನು ಹುರ್ಕೊಳ್ಳಿ. ಇದು ಆಗಿದೆ. ಇವಾಗ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಒಣ ಕೊಬ್ಬರಿನೇ ಕೆಂಪುಗೆ ಹುರ್ಕೊಳ್ಳಿ. ನಾನು ಸೀದೋಗುತ್ತೆ ಅಂದ್ಬಿಟ್ಟು ಈ ಥರ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಂಗೆ ಆಯಿಲಲ್ಲಿ ಡೈರೆಕ್ಟ್ ಹಾಕಿದ್ರೆ ಸೀದೋಗುತ್ತೆ ಅಂತ. ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಕೆಂಪಗಾಗೋವರೆಗೂ ಈ ಥರ ಇದ್ದು ಆಮೇಲೆ ತೆಗೀರಿ. ಇವಾಗ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಎಲ್ಲ ಒಂದೊಂದೇ ಈ ಥರ ಹಾಕ್ಕೊಂಡು ತೆಗೀರಿ. ಹುರ್ಗಡ್ಲೆ ಆದಮೇಲೆ ಒಣ ದ್ರಾಕ್ಷಿ ಹಾಕ್ಕೊಳ್ಳೋಣ. ಅದು ಅಷ್ಟೇ. ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಒಂದು ಇಡೀ ಕರಿಬೇವು ಹಾಕ್ಕೊಳ್ಳಿ. ಅದು ಸಿಟಪಟ ಅಂದಮೇಲೆ ತೆಗೆದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಎಲ್ಲ ಆಗಿದೆ. ಎಲ್ಲ ಇವಾಗ ಸಾಬೂದಾನಕ್ಕೆ ಸೇರಿಸ್ಕೊಂಡು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡಿ. ಇದು ಸಾಯಂಕಾಲ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಕಾಫಿ ಟೀ ಜೊತೆ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಕೂಡ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ನನಗೆ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದು 15 ದಿವಸ ಬೇಕಾದರೆ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಇದೇ ಮೆಜರ್ಮೆಂಟಲ್ಲಿ ನೀವು ಕೂಡ.